ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಧನ್ವಿತಾ ಶಾನಿತಾ ಚಾನಲ್. ಇವತ್ತು ಬ್ಲಾಗ್ ಈಸ್ ತಮಿಳ್ನಾಡು ಫೇಮಸ್ ಸುಂಡೆಕಾಯಿ ತೋರಿಸ್ತಿದ್ದೀನಿ. ಇದು ಕರ್ನಾಟಕ ಸೈಡು, ಹಳ್ಳಿ ಸೈಡಲ್ಲೆಲ್ಲ ಹಿಂಗೆ ಬದಿನ ಸೈಡಲ್ಲೆಲ್ಲ ಬೆಳೆದಿರುತ್ತಿದ್ದು. ಈ ಕಡೆ ಹೊಲ್ತ ಎಲ್ಲ ನೋಡೋಕ್ಕೆ ಜಾಸ್ತಿ ಸಿಗುತ್ತಿದ್ದು. ಇನ್ನು ಈ ಕಡೆ ಎಷ್ಟು ನಾವು ನೋಡಿದ ಮಟ್ಟಿಗೆ ಇದನ್ನೇನು ಮಾಡಲಾಗಿದೆ. ತಮಿಳ್ನಾಡು ಸೈಡ್ ನೋಡಿರೋಂಗೆ ನನ್ನ ಫ್ರೆಂಡ್ ಒಬ್ಬಳು ತಮಿಳ್ನಾಡು ಸೈಡು ಇಲ್ಲಿ ಕರ್ನಾಟಕದಲ್ಲಿ ಅವ್ರ ಅಜ್ಜಿ ಮನೆಗೆ ಬಂದಾಗ ಒಂದು ಸಲ ಮಾಡ್ಕೊಂಬಂದಿದ್ಲು ಕಾಲೇಜಲ್ಲಿದ್ದಾಗ. ಇದನ್ನು ಅವ್ರ ಕಡೆ ಇದನ್ನು ಸುಂಡೆಕಾಯಿ ಅಂತಾರಂತೆ. ಮುಳ್ಳಿರುತ್ತೆ, ಇದ್ರಲ್ಲಿ ಮುಳ್ಳಿರುತ್ತೆ. ಗುಲಾಬಿ ಗಿಡದಲ್ಲಿ ಹೆಂಗೆ ಮುಳ್ಳಿರುತ್ತೋ ಹಂಗೆ ಮುಳ್ಳಿರುತ್ತೆ. ಇದನ್ನು ಸುಂಡೆಕಾಯಿ ಅಂತ ಅಂತಾರೆ. ನಾನು ಕಾಲೇಜಲ್ಲಿದ್ದಾಗ ನನ್ನ ಫ್ರೆಂಡ್ ಮಾಡ್ಕೊಬರೋಳು. ಅವ್ರ ಅಜ್ಜಿ ತಮಿಳ್ನಾಡಲ್ಲಿರೋದು, ಅಲ್ಲಿ ಮಾಡೋರಂತೆ. ಅವ್ರ ಮನೆ ಹತ್ರ ಹಾಕ್ಕೊಂಡಿದ್ರು ಗಿಡನ. ಇದು ಸುಂಡೆಕಾಯಿ ಅಂತ ಅಂತಾರೆ. ಇದರಲ್ಲಿ ಒತ್ತ ಕೊಳಂಬು ಮಾಡ್ತಾರೆ. ಅದನ್ನು ಒತ್ತ ಕೊಳಂಬು ಅಂತ ಅಂತಾರೆ. ಈ ಕೈಯಲ್ಲಿ ಮಾಡೋದನ್ನ ಒತ್ತ ಕೊಳಂಬು ಅಂತ ಅಂತಾರೆ. ಇದು ಇನ್ನೂ ಕಾಯಿ ಈಚು ಇನ್ನು ಸ್ವಲ್ಪ ದಪ್ಪ ಬೇಕಿದು. ದಪ್ಪ ಆದಮೇಲೆ ಇದರಲ್ಲಿ ಬೀಜ ಬರುತ್ತೆ. ಸೇಮ್ ಬೇಬಿ ಟೊಮೊಟೊ ಇರುತ್ತಲ್ಲ ಹಂಗಿರುತ್ತೆ ಇದು. ನೋಡಿ ಹಿಂಗಿರುತ್ತೆ ಬೀಜ. ಸೇಮ್ ಬೇಬಿ ಟೊಮೊಟೊ ಇರುತ್ತಲ್ಲ ಹಂಗಿರುತ್ತೆ. ಇದನ್ನು ಹಿಂಗೆ ಒಡೆದೊಡೆದು ಬಿಸಿನೀರಿಗೆ ಹಾಕಿ ಬೇಯಿಸ್ಬಿಟ್ಟು ಒತ್ತ ಕೊಳಂಬು ಅಂತ ಮಾಡ್ತಾರೆ ಅವರು. ಟೇಸ್ಟ್ ಚೆನ್ನಾಗಿರುತ್ತೆ. ಈ ಕಡೆ ಅಷ್ಟು ನಾನು ನೋಡಿಲ್ಲ, ಕರ್ನಾಟಕದಲ್ಲಿ ಎಷ್ಟು ಮಾಡೋದನ್ನು. ಇದನ್ನು ಒಟ್ಟಿನಲ್ಲಿ ನನ್ನ ಫ್ರೆಂಡು ಅವ್ರ ಅಜ್ಜಿ ತಮಿಳ್ನಾಡು ಸೈಡ್ ಆದ್ದರಿಂದ ಅಲ್ಲಿಂದ ತಂದು ಇಲ್ಲಿ ಅವ್ರ ಮನೇಲಿ ಗಿಡ ಹಾಕೊಂಡಿದ್ರು ಕಾಂಪೌಂಡ್ ಒಳಗೆ. ಅಲ್ಲಿ ಮಾಡಿದಾಗ ನೋಡಿದ್ದು ನಾನು ಇದನ್ನು ಇವಾಗ ಹೊಲ್ತಕ್ಕೆ ಬಂದಾಗ ಈ ಕಾಯಿ ನೋಡಿದಾಗ ಅವ್ಳಿಗೆ ಜ್ಞಾಪನ ಆಯಿತು. ಸುಂಡೆಕಾಯಿ ಕೊಳಂಬು ಅಂತ ಮಾಡ್ಕೊಂಬಂದಿದ್ಲು ಅವ್ರ ಅಮ್ಮನ ಕೈಲಿ. ಹಿಂಗಿರುತ್ತೆ. ಇಲ್ಲೇ ಕರ್ನಾಟಕದಲ್ಲಿ ಬದಿನ ಸೈಡೆಲ್ಲ ಗಿಡ ಇರುತ್ತೆ. ಇದು ದೊಡ್ಡ ಗಿಡ ಇರುತ್ತೆ. ಇದು ಬದಿನ ಸೈಡಲ್ಲೆಲ್ಲ ಬೇರೆಯವ್ರ ಬದ. ಇದು ಇಲ್ಲಿ ನೋಡಿದಾಗ ಈ ಕಾಯಿನ ಅವಾಗ ಜ್ಞಾಪನ ಆಯಿತು. ಇದರಲ್ಲಿ ಸುಂಡೆಕಾಯಿ ಅಂತ ಅಂತಾರೆ ಇದನ್ನು. ಇದು ಒತ್ತ ಕೊಳಂಬು ಅಂತ ಮಾಡ್ತಾರೆ. ಇದರಲ್ಲಿ ಒತ್ತ ಕೊಳಂಬು ಅಂತ ತಮಿಳ್ನಾಡು ಸೈಡಲ್ಲೆಲ್ಲ ಫೇಮಸ್ ಅಂತಿದ್ದು. ಇದನ್ನು ಒಣಗಿಸಿ ಇಟ್ಕೊಂಡು ಮಾಡ್ತಾರಂತ. ಇದನ್ನು ಬೀಜನೆಲ್ಲ ಬಿಡಿಸಿ ಇದನ್ನು ಇನ್ನೂ ದಪ್ಪ ಬೇಕಿದು. ಈ ಸಣ್ಣ ಇದೆ ಅದು. ಇದನ್ನು ಈಚು ಇದನ್ನೆಲ್ಲ ತೆಗೆದು ಬಿಸಿನೀರಲ್ಲಿ ಬೇಯಿಸಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ತಾರಂತೆ. ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಮಾಡ್ತೀವಲ್ಲ ಹಂಗೆ ಇವರು ಒಣಗಿಸ್ತಾರೆ. ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ನೀರಲ್ಲಿ ಮಳ್ಳಿಸ್ಬಿಟ್ಟು ಅದನ್ನು ಇದರಲ್ಲಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಮಾಡ್ಕೊಳ್ಳೋದು. ಒತ್ತ ಕೊಳಂಬು ಅಂತ ಮಾಡ್ತಾರೆ. ಓಕೆ ಬಾಯ್ ಫ್ರೆಂಡ್ಸ್, ಇವತ್ತು ಆಗಿತ್ತು ಈ ಬ್ಲಾಗ್. ಬಾಯ್.